ಬಹುಶಃ ಸರ್ಕಾರಿ ಕಚೇರಿಗೆ ಬಾಂಬ್ ಬಿಟ್ಟಂತ ಒಬ್ಬ ವ್ಯಕ್ತಿ ಈ ಕ್ಷೇತ್ರದ ಬಗ್ಗೆ ಮಾತಾಡ್ತಾನೆ ಅಂದರೆ ಅವನಂತ ಅಯೋಗ್ಯ ಇನ್ಯಾರಾದರೂ ಇದ್ದಾರಾ ಈ ಪ್ರಪಂಚದೊಳಗೆ? ಅಲ್ಲ, ಹಿಂದೂಗಳು ದುರ್ಬಲ ಆಗಿಲ್ಲ, ಯಾಕಂದರೆ ಸ್ವಲ್ಪ ಜಾಗೃತಿ ಆಗೋದು ಲೇಟ್ ಆಗಿರ್ಬೋದು ಅಷ್ಟೇ. ದುರ್ಬಲರು ಅಂತ ನಾನು ಭಾವಿಸಲ್ಲ ಹಿಂದೂಗಳನ್ನು. ನಾವೆಲ್ಲ ನಂಬಿರೋದು ನಡೆದಾಡುವ ದೇವರು ಅಂದರೆ ವೀರೇಂದ್ರ ಹೆಗ್ಗಡೆಯವರೇ ಅಂತೇಳಿ. ಅಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಇಲ್ಲಿ ಯೂಟ್ಯೂಬರ್ಸ್ಗಳಿಗೆ ಯಾರು ಫೈನಾನ್ಸ್ ಮಾಡ್ತಾ ಇದ್ದಾರೆ ಮತ್ತು ಕ್ಷೇತ್ರದ ಮೇಲೆ ಯಾರು ಕೆಟ್ಟ ಹೆಸರು ತೆಗಿಯೋಕ್ಕೆ ಬರ್ತಿದ್ದಾರೆ. ಹಾಗಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ ನಿಮ್ಮ ಮುಖಾಂತರ. ಏನಪ್ಪ ಅಂದರೆ ಈ ಇನ್ವೆಸ್ಟಿಗೇಷನ್ನು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೊಡಬೇಕು. ಈ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಹಾಳು ಮಾಡಬೇಕು ಅಂತೇಳಿ ಷಡ್ಯಂತ್ರ ಮಾಡಿ ಕೆಲವು ಹಿತಾಸಕ್ತಿಗಳು, ಅವರು ನಿಜವಾಗ್ಲೂ ಸಹ ಶತಮೂರ್ಖರು. ನಾವು ಯಲಹಂಕ ಕ್ಷೇತ್ರದಿಂದ ಬಂದಿದ್ದೇವೆ. ನಾನು ಕೇಶವಮೂರ್ತಿ ಅಂತೇಳಿ. ಶ್ರೀಯುತ SR ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಧರ್ಮಸ್ಥಳದ ಜೊತೆ ನಾವಿದ್ದೇವೆ ಅನ್ನೋಂಥ ಆಂದೋಲನಕ್ಕೆ ನಾವು ಕರೆ ಕೊಟ್ಟಾಗ ನಾವೆಲ್ಲರೂ ಸಹ ಸ್ವಯಂ ಪ್ರೇರಿತವಾಗಿ ಧರ್ಮಸ್ಥಳಕ್ಕೆ ಆಗಮಿಸಿದ್ದೇವೆ. ಏನಿವತ್ತು ದೇವಾಲಯದ ಮೇಲೆ ನಡೆಯುವಂಥ ಷಡ್ಯಂತ್ರದ ಬಗ್ಗೆ ತಾವೇನು ಹೇಳ್ತೀವಿ? ಅದನ್ನು ಹೇಳಕೊಟ್ಟಿದ್ದೆ ನಾನು. ಇವತ್ತು ಏನಿದೆ ನಮ್ಮ ಪವಿತ್ರ ಕ್ಷೇತ್ರ, ನಾವು ಬಹಳ, ನನಗೀಗ 63 ವರ್ಷ, ನಾನು ಬಾಲ್ಯದಿಂದಲೂ ಸಹ ಇಲ್ಲಿಗೆ ಬರ್ತಾ ಇದ್ದೇನೆ. ಈ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಹಾಳು ಮಾಡಬೇಕು ಅಂತೇಳಿ ಷಡ್ಯಂತ್ರ ಮಾಡಿ ಕೆಲವು ಹಿತಾಸಕ್ತಿಗಳು, ಅವರು ನಿಜವಾಗ್ಲೂ ಸಹ ಶತಮೂರ್ಖರು, ದಡ್ರು, ಅವರಿಗೆ ಅನಾಗರಿಕರು ಅಂತೇಳಿ ಕರೆಯೋದಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂದರೆ ಅವರಿಗೆ ಈ ಶ್ರೀ ಕ್ಷೇತ್ರದ ಬಗ್ಗೆ ಏನೂ ಸಹ ಗೊತ್ತಿಲ್ಲ ಅಂತ ಅನಿಸುತ್ತೆ. ಈ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಹಾಳು ಮಾಡಬೇಕು, ಶ್ರೀಯುತ ವೀರೇಂದ್ರ ಹೆಗ್ಗಡೆಯವರ ಹೆಸರನ್ನು ಹಾಳು ಮಾಡಬೇಕು. ನಾವೆಲ್ಲ ನಂಬಿರೋದು ನಡೆದಾಡುವ ದೇವರು ಅಂದರೆ ವೀರೇಂದ್ರ ಹೆಗ್ಗಡೆಯವರೇ ಅಂತೇಳಿ. ಅಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಸುಮ್ಮನೆ ಇವರ ಬಗ್ಗೆ ಕೆಟ್ಟ ಅಭಿಪ್ರಾಯ ಜನಗಳಲ್ಲಿ ಮೂಡಿಸಿಕೊಟ್ಟಿದ್ದಾರೆ. ಖಂಡಿತ ಇದಾಗಲ್ಲ. ಕರ್ನಾಟಕದ 7 ಕೋಟಿಗೂ ಹೆಚ್ಚಿನ ಜನ ಧರ್ಮಸ್ಥಳದ ಭಕ್ತರು. ಖಂಡಿತ 7 ಕೋಟಿ ಜನ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಧರ್ಮಸ್ಥಳದ ಭಕ್ತರಿದ್ದಾರೆ. ಅವರೆಲ್ಲರ ಒಂದೇ ಕೂಗು ಏನಪ್ಪ ಅಂದರೆ ಈ ಧರ್ಮಸ್ಥಳದ ಪಾವಿತ್ರ್ಯತೆಯನ್ನು ನಾವೆಲ್ಲರೂ ಸಹ ಕಾಪಾಡಬೇಕು ಅಂತೇಳಿ. ನನ್ನ ಒಂದು ಆಗ್ರಹ ಏನಂದರೆ, ಸರ್ಕಾರ ಯಾಕೋ ಕಣ್ಣು ಮುಚ್ಚಿ ಕೂತಿದೆ. ಸರ್ಕಾರ ಕಣ್ಣು ತೆರೆದು ನೋಡಿ, ಏನು ಈ ಪವಿತ್ರತೆಯನ್ನು ಹಾಳು ಮಾಡೋಕ್ಕೆ ಹೊರಟಿರುವಂಥ ಮೂರ್ಖರನ್ನು ಕೂಡಲೇ ಬಂಧಿಸಿ ಅವರಿಗೆ ಉಗ್ರವಾದಂಥ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಈ ಮೂಲಕ ಆಗ್ರಹ ಮಾಡ್ತೇನೆ. ಸರ್, ಇವಾಗ ತಾವೇ ಹೇಳಿದ್ರಿ ಒಂದು ಸರ್ಕಾರವನ್ನು ಕಣ್ಣು ಮುಚ್ಚಿ ಕೂತಿದೆ ಅಂದರೆ ಇದರ ಹಿಂದೆ ಒಂದು ಬೇರೆನೇ ಕಾಣದ ಕೈಗಳು ಇದಾವೆ ಅಂತೇಳಿ. ಅಂದರೆ ಧಾರ್ಮಿಕ ಕ್ಷೇತ್ರಗಳ ಮೇಲೇನೆ ದಾಳಿ ನಡೀತಾ ಇದೆ ಸರ್, ದಬ್ಬಾಳಿಕೆ ನಡೀತಾ ಇದೆ. ಖಂಡಿತ ಸರ್, ಇದು ನಿರಂತರವಾಗಿ ನಡ್ಕೊಂಬಂದಿದೆ. ತಿರುಪತಿಯ ಬಗ್ಗೆ ಅವಹೇಳನಕಾರಿಯಾದಂಥ ಒಂದು ಇದನ್ನು ನಡೀತು. ನಾವು ಬಹಳ ಏನಂದರೆ ಎಲ್ಲ ಕಡೆ ಎಲ್ಲಿ ಬೇಕಾದರೂ ಪ್ರಮಾಣ ಮಾಡ್ತೇವೆ. ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡಬೇಕು ಅಂತಂದರೆ ನಮ್ಮ ಎದೆ ಕರಗಿ ನೀರಾಗಿ ಹೋಗ್ತದೆ. ಅಂಥ ಒಂದು ಪವಿತ್ರವಾದಂಥ ಕ್ಷೇತ್ರದ ಬಗ್ಗೆ ನಿಜವಾಗ್ಲೂ ಸಹ ಅವಹೇಳನಕಾರಿ ಮಾಡ್ತಾ ಇರುವಂಥ ಈ ಅಯೋಗ್ಯರಿಗೆ ನಾವು ಉಗ್ರವಾದಂಥ ಶಿಕ್ಷೆಯನ್ನು ಸರ್ಕಾರ ಕೊಡಬೇಕು. ಯಾಕೆ ಸರ್ಕಾರ SITಯನ್ನು ರಚನೆ ಮಾಡ್ತೀವಿ? ಇಲ್ಲಿನ ಪೊಲೀಸ್ನವ್ರಿಗೆ ಆ ಒಂದು ಇದಿರಲಿಲ್ವಾ? ಇವರೆಲ್ಲ ಒಂದು ವ್ಯವಸ್ಥಿತವಾಗಿ ತನಿಖೆಯನ್ನು ಮಾಡಿ ನಿರ್ದೋಷಿಗಳು ಅಂತೇಳಿ ಯಾರನ್ನು ಘೋಷಿಸಿದ್ರು, ಯಾರನ್ನು ಜೈಲಿಗೆ ಹಾಕಿದ್ರು. ಇದೆಲ್ಲ ಸಹ ನಮಗೂ ಅದಕ್ಕೂ ಸಂಬಂಧ ಇಲ್ಲದೆ ಇರುವಂಥದ್ದು. ಆದರೆ ನಮ್ಮ ಕ್ಷೇತ್ರವನ್ನು, ನಮ್ಮ ಧರ್ಮಸ್ಥಳದ ಕ್ಷೇತ್ರವನ್ನು ಅಪವಿತ್ರಗೊಳಿಸೋದಕ್ಕೆ ಹೊರಟಿರುವಂಥ ಈ ಮೂರ್ಖರನ್ನು ನಾವು ಏನಂತ ಕರಿಬೇಕು ಅಂತೇಳಿ ನಮ್ಗೆ ಗೊತ್ತಾಗ್ತಿಲ್ಲ. ಬಹುಶಃ ಸರ್ಕಾರಿ ಕಚೇರಿಗೆ ಬಾಂಬ್ ಬಿಟ್ಟಂಥ ಒಬ್ಬ ವ್ಯಕ್ತಿ ಈ ಕ್ಷೇತ್ರದ ಬಗ್ಗೆ ಮಾತಾಡ್ತಾನೆ ಅಂದರೆ ಅವನಂತ ಅಯೋಗ್ಯ ಇನ್ಯಾರಾದರೂ ಇದ್ದಾರಾ ಈ ಪ್ರಪಂಚದೊಳಗೆ? ಅವನು ಸರ್ಕಾರಿ ಕಚೇರಿ ಅಂದರೆ ಅದು ದೇವರ ಕಚೇರಿ. ಅಂಥ ಕಚೇರಿಗೇ ಇವನು ಬಾಂಬ್ ಬಿಟ್ಟಂಥವನು ಧರ್ಮಸ್ಥಳದ ಬಗ್ಗೆ ಏನು ಮಾತಾಡೋದಕ್ಕೆ ಇವನಿಂದ ಆಗ್ತದೆ? ಮತ್ತು ಧರ್ಮಸ್ಥಳದ ಬಗ್ಗೆ ಇಲ್ಲಿ ಏನು ಸಾಮೂಹಿಕ ವಿವಾಹಗಳು ನಡೀತದೆ ಇದ್ರ ಬಗ್ಗೆ ಮಾತಾಡಿದ್ದಾನೆ. ಆದರೆ ಅವನು ಮದುವೆ ಮಾಡ್ಕೊಂಡಿರೋದು ಶ್ರೀ ಕ್ಷೇತ್ರದಲ್ಲೇ. ನಿಜವಾಗ್ಲೂ ಸಹ ಅಂಥ ಅಯೋಗ್ಯರನ್ನು ಸರ್ಕಾರ ಬಂಧಿಸಿ ನಿಜವಾಗ್ಲೂ ಉಗ್ರವಾದಂಥ ಶಿಕ್ಷೆ, ಜೈಲಿಗೆ ಹಾಕಿದರೆ ಜೈಲಲ್ಲಿ ನಮ್ಮ ಟ್ಯಾಕ್ಸ್ ದುಡ್ಡಲ್ಲೇ ಅವ್ರಿಗೆ ಊಟ ಹಾಕ್ತಾರೆ. ಅಂಥ ಕೆಲಸ ಆಗಬಾರ್ದು. ಇನ್ನೂ ಕಠಿಣವಾದಂಥ ಶಿಕ್ಷೆ ಆ ಮೂರ್ಖರಿಗೆ ಕೊಡಬೇಕು ಅಂತೇಳಿ ಹೇಳ್ತೇನೆ. ಮತ್ತು ಭಗವಂತ ಅಕಸ್ಮಾತ್ ಅವರೇನನ್ನ ತಮ್ಮ ತಪ್ಪನ್ನು ತಿದ್ದುಕೊಂಡ್ರೆ ನಿಜವಾಗ್ಲೂ ಸಹ ಶ್ರೀ ಮಂಜುನಾಥ ಭಾಳ ದಯಾಮಯ, ಕರುಣಾಮಯ, ಅವ್ರಿಗೂ ಸಹ ಕರುಣೆಯನ್ನು ಕಳಿಸಲಿ. ಆದರೆ ನಮ್ಮ ಧರ್ಮಕ್ಷೇತ್ರದ ಬಗ್ಗೆ ಯಾವುದೇ ರೀತಿಯ ಮಾತನ್ನು ಆಡದೆ ಇಲ್ಲಿ ಬಂದು ನಾವು ಸಾಮಾನ್ಯ ಭಕ್ತರಂತೆ ಬಂದಿದ್ದೇವೆ. 100 ಜನ ಬಂದಿದ್ದೇವೆ, 1000 ಜನ ಬಂದಿದ್ದೇವೆ. ಇಷ್ಟೂ ಜನರ ರೀತಿ ಅವರು ಬರಬೇಕು, ಇಲ್ಲಿ ದರ್ಶನವನ್ನು ಮಾಡಬೇಕು, ಮಂಜುನಾಥ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಬೇಕು, ಹೋಗಬೇಕು ಮನೆಗೆ. ಧರ್ಮಸ್ಥಳಕ್ಕೆ ಬಹುಶಃ ನನಗನ್ಸುತ್ತೆ
ಕೆಲವರು ಏನಪ್ಪ ಅಂದರೆ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅಥವಾ ಬೇರೆ ರೀತಿಯಿಂದ ಹಣ ಮಾಡೋದಕ್ಕೋಸ್ಕರನೇ ಇಂಥ ನಮ್ಮ ಪವಿತ್ರವಾದಂಥ ಕ್ಷೇತ್ರಗಳ ಬಗ್ಗೆ ಇದು ಮಾಡ್ತಾರೆ. ತಾವು ಕೇಳಿದಂತೆ ಹಿಂದೂಗಳಲ್ಲಿ ನಿಜವಾಗ್ಲೂ ಸಹ ಒಗ್ಗಟ್ಟು ಕಡಿಮೆ ಆಗಿದೆ. ಬಹುಶಃ ಯಾವುದಾದ್ರೂ ಬೇರೆ ಧರ್ಮದ ಬಗ್ಗೆ ಒಂದು ಮಾತನ್ನು ಆಡಿದರೆ ಇಡೀ ಜನಾಂಗ ಎದ್ದೇಳ್ತಿತ್ತು. ನಾವು ಯಾಕೋ ಸಹ ಹಿಂದೂಗಳು ಇನ್ನೂ ಸಹ ಮೈಮರೆತು ಕೂತಿದ್ದೇವೆ. ನನಗೆ ಭಾಳ ಹೆಮ್ಮೆ ಇದೆ, ನಮ್ಮ ಶಾಸಕರು ಒಂದೇ ಒಂದು ಕರೆಗೆ ನಾವು ಧರ್ಮಸ್ಥಳದ ಜೊತೆ ಇದ್ದೇವೆ, ಹಾಗಾಗಿ ನಾವೆಲ್ಲ ಹೊರಡೋಣ. ಬಹುಶಃ ಮಳೆಗಾಲ ಅಲ್ಲದೆ ಇದ್ದರೆ ಅವರು ಕಾಲ್ನಡಿಗೆಯಲ್ಲೇ ಹೋಗೋಣ ಅಂತೇಳಿ ಹೇಳ್ತಾ ಇದ್ರು ಏನೋ ಪಾದಯಾತ್ರೆ ಮೂಲಕ. ಆದರೆ ಮಳೆಗಾಲ ಇರೋದ್ರಿಂದ ನಾವೆಲ್ಲ ಕಾರ್ಗಳಲ್ಲಿ ಹೋಗೋಣ ಅಂತೇಳಿ ಹೇಳಿದರು. ಅವರು ಒಂದೇ ಒಂದು ಕರೆಗೆ ನಾವು 400-500 ಕಾರ್ಗಳಲ್ಲಿ ಬಂದಿದ್ದೇವೆ. ಇನ್ನೊಂದು ಸ್ವಲ್ಪ ಎಫರ್ಟನ್ನು ಹಾಕಿದರೆ ನಾವು 1000 ಕಾರ್ಗಳನ್ನು ಮುಟ್ತಾ ಇದ್ವೇನೋ. ಆದರೆ ಏನಂದರೆ ಇಲ್ಲಿನ ವ್ಯವಸ್ಥೆ ಎಲ್ಲವನ್ನು ಸಹ ಅವರು ಗುರಿಯಾಗಿಟ್ಕೊಂಡು ಇಷ್ಟು ಕಾರ್ಗಳಿಗೆ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಶ್ರೀ ಕ್ಷೇತ್ರಕ್ಕೆ ಬಂದಾಗ ನಾನು ಇನ್ನೊಂದನ್ನು ನಾನು ನೋಡಿದೆ. ಇಲ್ಲಿ ಏನಪ್ಪ ಅಂದರೆ ಎಲ್ಲ ರೇಪಿಸ್ಟ್ಗಳಿದ್ದಾರೆ ಧರ್ಮಸ್ಥಳದಲ್ಲಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇಲ್ಲಿ ನಮ್ಮ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅಂತ ಕೆಲವೊಂದಿಷ್ಟು ಹೊರಗಿಂದ ಹೇಳ್ತಾರೆ ಸರ್. ನಮಗೆ ನಿನ್ನೆ ಸಹ ನಮಗೆ ಪ್ರಸಾದವನ್ನು ಬಡಿಸಿದಂಥವ್ರು ನಮ್ಮ ಶ್ರದ್ಧೆಯ ತಾಯಂದರು, ನಮ್ಮ ಅಕ್ಕ ತಂಗಿದಿರು, ಮತ್ತು ನಮಗೆ ಬೆಳಗ್ಗೆ ಇಲ್ಲಿ ಕಾಫಿ ಕೊಟ್ಟಂಥವರು ಸಹ ನಮ್ಮ ತಾಯಂದಿರೇ. ಹಾಗಾಗಿ ಧರ್ಮಸ್ಥಳದಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯ ಭದ್ರತೆ ಇಲ್ಲ ಅನ್ನೋವಂಥದ್ದು ಯಾರೋ ಎಲ್ಲೋ ಕೂತ್ಕೊಂಡು ಮಾತಾಡೋವಂಥ ಮೂರ್ಖರು. ನಾನು ಸಹ ನನ್ನ ತಾಯಿ ಜೊತೆ ಬಂದಿದ್ದೇನೆ, ನನ್ನ ಹೆಂಡತಿ ಜೊತೆ ಬಂದಿದ್ದೇನೆ, ನನಗಿಬ್ಬರು ಹೆಣ್ಣು ಮಕ್ಕಳು, ಆ ಹೆಣ್ಣು ಮಕ್ಕಳ ಜೊತೆನೂ ಬಂದಿದ್ದೇನೆ. ನಾವು ಅವರನ್ನು ಸ್ವಚ್ಛವಾಗಿ ಬಿಟ್ಟು ನಾವು ನಮ್ಮಿಂದ ನಡೆಯೋಕ್ಕಾಗಲ್ಲ ಅಂದಾಗ ಅಲ್ಲಿ ಕೂತಿರೋಂಥ ಉದಾಹರಣೆ ಸಹ ಇದೆ. ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೆ ಹೆಣ್ಣು ಮಕ್ಕಳಿಗೆ ಭದ್ರತೆ ಇಲ್ಲ ಅನ್ನೋವಂಥದ್ದು ಯಾರೋ ಅವಿವೇಕಿಗಳು, ಮೂರ್ಖರು, ದಡ್ರು ಮಾತಾಡೋವಂಥ ಮಾತು. ನಾವು ಹಿಂದೂಪರ ಒಕ್ಕೂಟದಿಂದ ಒಂದು ಕರೆ ಕೊಟ್ಟಿದ್ದೀವಿ, ನಮ್ಮ ನಡೆ ಧರ್ಮಸ್ಥಳದ ಕಡೆ ಅಂತಂದೇಳಿ. ನಾವು ಮೂಲತಃ ಒಂದು ಉದ್ದೇಶ ಹಿಡ್ಕೊಂಬಂದಿದ್ದೀವಿ. ಇವಾಗ ಏನು ಇವರು ಒಂದು ಜಿಹಾದಿಗಳು ಇವತ್ತು ಇಲ್ಲಿ ಷಡ್ಯಂತ್ರ ಮಾಡಿದ್ದಾರೆ, ಆ ಷಡ್ಯಂತ್ರ ವಿರುದ್ಧ ಬಂದಿದ್ದೀವಿ. ಅಂದರೆ ನಮ್ಮ ಇದು ಈಗೇನು SIT ತನಿಖೆ ಆಗ್ತಿದೆ, ಅದ್ರ ಬಗ್ಗೆ ಏನು ಚಕಾರ ಇಲ್ಲ. ಆದರೆ ಇಲ್ಲಿ ಏನಾಗಬೇಕಾಗಿದೆ, NIAಗೆ ತನಿಖೆ ಕೊಡಬೇಕು. ಇಲ್ಲೇನು SDPI ಇಲ್ಲಿ PFI ಇದೆ, ಇನ್ನೊಂದು ಮುಖವಾಡ ಅದನ್ನು ಬ್ಯಾನ್ ಮಾಡಬೇಕು. ಮತ್ತು ಇಲ್ಲಿ ಯೂಟ್ಯೂಬರ್ಸ್ಗಳಿಗೆ ಯಾರು ಫೈನಾನ್ಸ್ ಮಾಡ್ತಾ ಇದ್ದಾರೆ ಮತ್ತು ಕ್ಷೇತ್ರದ ಮೇಲೆ ಯಾರು ಕೆಟ್ಟ ಹೆಸರು ತೆಗಿಯೋಕ್ಕೆ ಬರ್ತಿದ್ದಾರೆ. ಹಾಗಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾಯಿದ್ದೀನಿ ನಿಮ್ಮ ಮುಖಾಂತರ. ಏನಪ್ಪ ಅಂದರೆ ಈ ಇನ್ವೆಸ್ಟಿಗೇಷನ್ನು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೊಡಬೇಕು. ಅವಾಗ ಮಾತ್ರ ಇದು ಯಾರು ಫಂಡ್ ಮಾಡ್ತಾ ಇದ್ದಾರೆ, ಕೇರಳದಿಂದ ಫಂಡಿಂಗ್ ಆಗ್ತಿದೆ, ಕಮ್ಯುನಿಸ್ಟ್ನವರಿಂದ ಫಂಡಿಂಗ್ ಆಗ್ತಿದೆ, SDPIಯಿಂದ ಫಂಡಿಂಗ್ ಆಗ್ತಿದೆ, ಹಾಗೂ ನಮ್ಮ ಕ್ಷೇತ್ರನ ನಾಶ ಮಾಡಬೇಕಂತ ಹೊರಟಿದ್ದಾರೆ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಇನ್ವೆಸ್ಟಿಗೇಷನ್ ಮಾಡಿದರೆ ಎಲ್ಲರೂ ಹೊರಗೆ ಬರ್ತಾರೆ. ಯಾರು ಯೂಟ್ಯೂಬರಿಗೆ ಫೈನಾನ್ಸ್ ಆಗಿದೆ, ನಮ್ಮ ಕ್ಷೇತ್ರವನ್ನು ಸುರಕ್ಷಿತವಾಗಿಡಬೇಕು. ಈಗಿನ ತಾವು ನೋಡಿದ್ದೀರಿ, ತಿರುಪತಿಯಲ್ಲೂ ಕೂಡ ಲಡ್ಡುವಲ್ಲಿ ದನದ ಮಾಂಸ ಫ್ಯಾಟ್ ಹಾಕಿ ನಮ್ಮ ಧರ್ಮವನ್ನು ಭ್ರಷ್ಟ ಮಾಡಿದರು. ಎಲ್ಲೆಲ್ಲಿ ನಮ್ಮ ಧರ್ಮದ ಮೇಲೆ ನಾವು ಅಭಿಮಾನ ಇಟ್ಟಿರ್ತೀವಿ ಅದನ್ನು ಶಬರಿಮಲೆ ಆಗಿರ್ಬೋದು ಎಲ್ಲ ಕಡೆ. ಈಗ ನಾವು ಗೋವನ್ನು ಪೂಜೆ ಮಾಡ್ತೀವಿ ಅಂದರೆ ಗೋನ ಹತ್ಯೆ ಮಾಡ್ತಾರೆ. ನಮ್ಮ ಧರ್ಮದ ಒಂದು ಧಕ್ಕೆ ಮಾಡೋ ಅಂಥದ್ದೇ ಇವ್ರದ್ದು ಮೂಲ ಉದ್ದೇಶ ಆಗಿರೋದ್ರಿಂದ ಈಗ ಶ್ರೀ ಕ್ಷೇತ್ರದ ಮೇಲೆ ಅಪಾರ ಅಭಿಮಾನ ಇದೆ, ಜನರಿಗೆ ಭಕ್ತಿ ಇದೆ, ಶ್ರದ್ಧೆ ಇದೆ. ಈ ಶ್ರದ್ಧೆಯನ್ನು ಹಾಳು ಮಾಡಬೇಕು, ಇದೇ ಮೂಲ ಉದ್ದೇಶ. ಹಾಗಾಗಿ ನಮ್ಮ ಹಿಂದೂಪರ ಒಕ್ಕೂಟ ಕರೆ ಕೊಟ್ಟಿರೋದೇನೆಂದರೆ ಇದು ಕೇವಲ ಇಷ್ಟಕ್ಕೆ ಮುಗಿಯಲ್ಲ. ಈಗ ನಮ್ಮ ನಡೆ ಧರ್ಮಸ್ಥಳದ ಕಡೆ ಏನು ಮಾಡಿದ್ದೀವಿ, ಇದು ನಿರಂತರ ಜಾಥಾ ಇರುತ್ತೆ, ಪಾದಯಾತ್ರೆ ಆಗುತ್ತೆ, ಬೈಕ್ ರ್ಯಾಲಿ ಆಗುತ್ತೆ, ನಿರಂತರ ಈ ಥರ ನಡೀತಾ ಇರುತ್ತೆ. ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ಜಗ್ಗಲ್ಲ ಬಗ್ಗಲ್ಲ. ನಮ್ಮ ಹೋರಾಟ ಇದು ಈ ಕ್ಷೇತ್ರ ಸುರಕ್ಷಿತವಾಗಿ ಇರುವವರೆಗೂ ನಾವು ಕಾಪಾಡ್ತೀವಿ. ಅಂದರೆ ಹಿಂದೂಗಳು ಇಷ್ಟು ದುರ್ಬಲ ಆಗಿರೋದಕ್ಕೆ ಇಂಥ ಧಾರ್ಮಿಕ ಕ್ಷೇತ್ರಗಳ ಮೇಲೆ ದಾಳಿ ನಡೀತಾ ಇದೆ ಅಂತ ಅಲ್ಲ, ಹಿಂದೂಗಳು ದುರ್ಬಲ ಆಗಿಲ್ಲ. ಯಾಕಂದರೆ ಸ್ವಲ್ಪ ಜಾಗೃತಿ ಆಗೋದು ಲೇಟ್ ಆಗಿರ್ಬೋದು ಅಷ್ಟೇ. ದುರ್ಬಲರಂತ ನಾನು ಭಾವಿಸಲ್ಲ ಹಿಂದೂಗಳನ್ನು. ಸರ್ ನಮಸ್ಕಾರ ಸರ್, ಎಲ್ಲಿಂದ ಸರ್? ಬಿಜಾಪುರ ಡಿಸ್ಟ್ರಿಕ್ಟಿಂದ ಬಂದಿದ್ವಿ. ಬಿಜಾಪುರದಿಂದ? ಹೌದು. ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ದೀರಿ ಸರ್ ಇವಾಗ? ದರ್ಶನ ಮುಗಿಸ್ಕೊಂಡು ಬರ್ತೀವಿ ಸರ್. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ದೇವಸ್ಥಾನ? 20 ವರ್ಷದಿಂದ ಬರ್ತಾ ಇದ್ದೀವಿ. 20 ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಿ. ಕುಟುಂಬ ಸಮೇತರವಾಗಿ ಬರ್ತೀರಾ ಸರ್? ಇಲ್ಲ, ಯಾವಾಗ ಕುಟುಂಬ ಸಮೇತ ಬರ್ತೀವಿ, ಯಾವಾಗ ಫ್ರೆಂಡ್ಸ್ ಜೊತೆ ಬರ್ತೀವಿ ಸರ್. ಇವಾಗ ಈ ಇತ್ತೀಚಿನ ದಿನಗಳಲ್ಲಿ ದೇವಾಲಯದಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಒಂದು ಆರೋಪ ಬರ್ತಾ ಇದೆ ಇಲ್ಲಿ. ಆದ್ರೆ ಕೆಲವೊಬ್ರು ಹೇಳ್ತಾರೆ, ಆದ್ರೆ ನಮ್ಗೇನು ಹಂಗೆ ಅನಿಸಿಲ್ಲ. ತಾವು 20 ವರ್ಷದಿಂದ ಬರ್ತಾ ಇದ್ದೀರಾ? ನಮಗೇನು ಹಂಗೆ ಅನಿಸಿಲ್ಲ. ನಮ್ಮ ಅನುಭವಕ್ಕೆ ನಮಗೇನು ಸರಿ ಅನಿಸೋದು ಇಲ್ಲಿ ಬಂದಿಂದ ಹಂಗೇನು ಅನಿಸಿಲ್ಲ. ಮತ್ತು ಈಗ ಇತ್ತೀಚೆಗೆ ಕೆಲವೊಂದು ಕಡೆ ಅಂತಾರೆ ಏನೇನೋ ಆಗ್ತೈತಿ ಹಂಗೆ ಅಂತ, ಆದರೆ ನಮಗೇನು ಅಂಥದ್ದು ಏನು ಕಂಡು ಬಂದಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.